ಪ್ರಿನ್ಸಿಪಾಲ್ ಕೇಳಿದ್ರೆ ನಾವು ಯಾರಿಗೂ ತಡೆ ಮಾಡ್ತಾ ಇಲ್ಲ, ನಾವು ಓಡಾಡೋಕೆ ಬಿಟ್ಬಿಟ್ಟಿದ್ದೀವಿ ಅಂತಾರೆ. ಓಡಾಡೋಕೆ ಬಿಟ್ಬಿಟ್ಟಿದ್ರು ಕಾಲೇಜ್ ಅವರ್ಸಲ್ಲಿ ರೈತರು ಓಡಲಿಕ್ಕೆ ಗೇಟ್ ಹಾಕೋದು ಅವೆಲ್ಲ ಮಾಡೇ ಮಾಡ್ತಾರೆ. ಆಮೇಲೆ ಅದು ಅಧಿಕೃತವಾದ ರೋಡು ಅಲ್ಲ. ಏನಾಗಿದೆ, ಮೂಲ ನಕಾಶೆ ಪ್ರಕಾರ ಇರುವಂಥ ರಸ್ತೆನ ಅವರು ಮುಚ್ಕೊಂಡಿದ್ದಾರೆ. ಜೊತೆಗೆ ಪಾಲಿಟೆಕ್ನಿಕ್ನಲ್ಲಿ ಏನಾಗಿದೆ, ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು, ಇಂಜಿನಿಯರಿಂಗ್ ಕಾಲೇಜಿಗೆ ಜಾಗ ಕೊಟ್ಟಿದ್ದಾರೆ, KSRTC ಕೊಟ್ಟಿದ್ದಾರೆ. ಮತ್ತೆ KSRTCಗೆ ಏನೋ ಪ್ರಪೋಸಲ್ ಆಗಿದೆ ಅಂತೆ 1.5 ಎಕರೆ. ಅದಲ್ಲದೆ ರೈತರಿಗೂ ಕೂಡ ಅಲ್ಲೇ ಆಗಿದೆಯಂತೆ. ಅಲ್ಲೆಲ್ಲ ಜಾಗನ ಬಿಟ್ಕೊಡ್ಲಿಕ್ಕೆ ಅವರು ಯಾವುದೇ ತಕರಾರು ಮಾಡೋದಿಲ್ಲ. ಆದರೆ ರೈತರ ಜಾಗ ಬಿಟ್ಕೊಡ್ತಾರೆ, ರೈತರಿಗೆ ಸಮಸ್ಯೆ ಕೊಡ್ತಾ ಇದ್ದಾರೆ. ಹಾಗಾಗಿ ತಾವು ಕ್ರಮ ತಗೊಂಡು, ರೈತರ ಬೇಡಿಕೆ ಇಷ್ಟೇ ಅವ್ರದ್ದು, ತಾವು ಕ್ರಮ ತಗೊಂಡು ಮೂಲ ನಕಾಶೆ ಪ್ರಕಾರ ಏನು ರಸ್ತೆ ಇದೆ ಅದನ್ನು ಬಿಡಿಸ್ಬೇಕು. ಅವರು ಮೂಲ ನಕಾಶೆ ಪ್ರಕಾರ ಬಿಡಿದ್ರೆ ಒಂದು ಸೈಡಲ್ಲಿ ಬಿಟ್ಕೊಡ್ತೀವಿ ಅಂದ್ರೆ ರೈತರಿಗೆ ವಿರೋಧ ಇಲ್ಲ. ಬಟ್ ಅದು ಅಧಿಕೃತವಾಗಿ ಬಿಟ್ಕೊಡ್ಬೇಕು. ಅವರು ಒಪ್ಕೊಂಡವ್ರೆ. ರೈತರು ಕೇಳಿದಾಗ ಏನ್ ಮಾಡ್ತಾರೆ, ಸುಮ್ಮನೆ ನಾವು ಅಲ್ಲಿ ಲೆಟರ್ ಬರೀಬೇಕು, ಇಲ್ಲಿ ಬರೀಬೇಕು, ಇಲಾಖೆ ಪರ್ಮಿಷನ್ ಬೇಕು, ಈ ತರ ಎಲ್ಲ ಹೇಳ್ತಾರೆ. ರಸ್ತೆ ಬಿಡಿಸ್ಕೊಂಡು ಕೊಡಿ, ಅವ್ರು ಬಂದ ರೈತರು ಕೊಡಿ, ರೈತರು ಅದನ್ನೇ ಜಾಯಿಂಟ್ ಸರ್ವೆಗೆ ಹಾಕ್ಬಿಟ್ಟು ಜಾಯಿಂಟ್ ಆಗಿ ಮಾಡಿಸ್ಕೊಂಡು ನಮ್ಮ ಅಭಿಯಾರ ಇಲ್ಲ. ಇದು ನಾವೆಲ್ಲ ರಸ್ತೆ ಕೊಡ್ತೀವಿ, ಮಾಹಿತಿ ಚಂದ್ರಪಟ್ಟಣ ನೋಡೋದು, ಅದು ವೆಟನರಿ ಹಾಸ್ಪಿಟಲಿಂದ ಏನು ತೊಂದರೆ ಇಲ್ಲ. ನನಗೆ ಮಾತಾಡ್ಬಿಟ್ಟು ಮಾತಾಡ್ಬಿಟ್ಟು ಮಾಡಿಸ್ಬೋದು. 3 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ. ದಯವಿಟ್ಟು ನಿಮ್ಮ ಸಮುದ್ರ ಒಳ್ಳೆಯದಾಗುತ್ತೆ. ಆಯಿತು, ಮಾಡಿಸೋಣ.